ಹಾಯ್ ನಮಸ್ತೆ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಶಿವಾಜಿನಗರಕ್ಕೆ ಬಂದಿದ್ದೀನಿ ಸೋಫಾ ಸೆಟ್ ನೋಡೋಣ ಅಂತ. ಗಾಡೀಲಿ ಬಂದಲ್ಲ, ಅದಕ್ಕೆ ಸ್ವಲ್ಪ ಕೂದಲೆಲ್ಲ ಹಾರ್ಕೊಂಡಂಗಾಗಿತ್ತು, ಅದನ್ನ ಸರಿಪಡಿಸ್ಕೊತಿದ್ದೆ ಅಷ್ಟೇ. ಮತ್ತು ಇಲ್ಲಿ ಸೋಫಾ ಸೆಟ್ ನೋಡ್ತಿದ್ವಿ, ಟೀಕ್ ವುಡ್ಡಲ್ಲಿ ಮಾಡಿರೋದು ಅಂತ ಹೇಳ್ತಿದ್ರು. ಇದು ಬಂದು ಸೆಕೆಂಡ್ ಹ್ಯಾಂಡ್ಲದು. ಒಂದು ಬಂದು 25 ಹೇಳಿದ್ರು, ಪ್ಯೂರ್ ಟೀಕ್ ವುಡ್ ಅಂತ. ಆಮೇಲೆ ಒಂದು 19 ಎಲ್ಲ ಹೇಳಿದ್ರು. ನಾನು ಇವಾಗ ಪ್ಯೂರು ಏನು ಅಂತ ಸರಿಯಾಗಿ ಗೊತ್ತಾಗಲ್ಲ, ತೊಗೊಂಡ್ಬಿಟ್ರೆ ನಮಗೇನದು ಇದು ಪ್ಯೂರ್ ಟೀಕ್ ವುಡ್ಡಿನ ಏನು ಅಂತ ಗೊತ್ತಾಗಲ್ವಲ್ಲ, ಅದಕ್ಕೆ ಸುಮ್ಮನೆ ಯಾಕೆ ಅಷ್ಟೊಂದು ಅಮೌಂಟ್ ಕೊಟ್ಟು ತೊಗೊಳ್ಳೋದು ಅಂತ ಅಂದ್ಬಿಟ್ಟು ಸೆಕೆಂಡ್ ಹ್ಯಾಂಡ್ಲದನ್ನ ಬೇರೆ ಅಂಗಡಿಗೆ ಹೋದ್ವಿ. ನೋಡಿಬಿಟ್ಟು ಬೇಡ ಇನ್ನೇನು ಅಂತ ಮಾಡಿ ಮಾಡಿ ಬೇಜಾರಾಗ್ಬಿಡಿ, ನೀವೇನೇ ಕೊಡ್ಬೇಕು. ಜರ ನಮಗೆ ಬೇಡ ಅಂದರೆ ಚೇಂಜ್ ಮಾಡಬೇಕು. ಇವಾಗ ತೋರಿಸ್ತಾ ಇರೋದು ಇದು ಬಂದು ಟೀಕ್ ವುಡ್, ಪ್ಯೂರ್ ಟೀಕ್ ವುಡ್ 19,000 ಅಂತ ಹೇಳಿದ್ರು. ಇನ್ನು ಇದು ಬಂದು ಬಿಡು ಈ ಕಡೆ ಟೀಕ್ ವುಡ್ನ ಇದೆಲ್ಲ ಬಂದು 30-35 ಅಂತ ಹೇಳಿದ್ರು. ಅದಕ್ಕೆ ನೋಡೋಣ, ಇದನ್ನೇ ತೊಗೊಳ್ಳೋಣ ಅನ್ಸುತ್ತೆ ಕಣ. ಆಮೇಲೇನು ಬೇಡ ಬಿಡು, ಸುಮ್ಮನೆ ಸೈಡಲ್ಲಿ ಇಷ್ಟ ಅಮೌಂಟ್ ಅಂತ ಅಂದ್ಕೊಂಡು ಸುಮ್ಮನೆ ಆಗೋದು. ಚೆನ್ನಾಗಿದೆ, ಅದು ಸ್ವಲ್ಪ ಹೇಳಿದಲ್ಲ 28,000 ರೂಪಾಯಿ ಇಲ್ಲ ಹೇಳಿರೋದು. 1,000 ರೂಪಾಯಿ 8,000 ರೂಪಾಯಿ ಇಲ್ಲ, ನಾವು ಒಂದೇ ಸಾರಿ 4,000 ರೂಪಾಯಿ ಕಮ್ಮಿ ಮಾಡಿಬಿಟ್ರು. ನಾನು ಇಲ್ಲಿ ಬೇರೆ ಅಂಗಡಿಗೆ ಬಂದ್ವಿ. ಇಲ್ಲಿ ಬಂದು ಮಾಮೂಲಿ ಸೋಫಾ ಎಲ್ಲ ಇದೆ, ನಮಗೆ ಅದು ಬೇಡ. ನಮ್ಮ ಮಕ್ಕಳು ಚಿಕ್ಕವರಿಗಿಂದ ಏನಾರ ಪೆನ್ನಲ್ಲಿ ಇಟ್ಕೊಂಡು ಹೋಗಿರ್ತಾರೆ, ಮತ್ತೆ ಸ್ವಲ್ಪ ಬೇಡ ಅಂದ್ಕೊಂಡು ವುಡ್ಡಲ್ಲಿ ನೋಡೋಣ, ವುಡ್ಡಲ್ಲಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಅದನ್ನ ಪರ್ಚೇಸ್ ಮಾಡ್ಕೊಂಡು ನಮಗೆ ಕಿಂಗ್ ಸೈಜ್ ಹಾಸಿಗೆ ಬೇಕಿತ್ತು, ಬೆಡ್ಡು. ಅದು ತೊಗೊಳ್ಳೋಣ ಅಂತ ಅಂದ್ಕೊಂಡು ಅದು ಮತ್ತೆ ನಮಗೆ ಸೇರಿಸಿ ಸೋಫಾಸ್. ಇದು ಬಂದು ಹೊಸದು, ಸೆಕೆಂಡ್ ಹ್ಯಾಂಡ್ ಏನಲ್ಲ. ಇಲ್ಲಾಗಿ ಕವರ್ನ ಪ್ಯಾಕ್ ಮಾಡಿಟ್ಟಿದ್ದು. ಆಮೇಲೆ ನಾವು ಬಂದು ಈ ಹಾಸಿಗೆ ನೋಡಿದ್ವಿ, ಕಿಂಗ್ ಸೈಜು, ಕಂಪ್ನಿದೇನಲ್ಲ, ಮಾಮೂಲಿ ಯಾವುದೋ. ಇವಾಗ ಫೈನಲ್ಗೆ ಎಲ್ಲ ಆಯಿತು. ಸೋಫಾ ಸೆಟ್ನ ಬುಕ್ ಮಾಡಿ ಮತ್ತು ಇದು ಹಾಸಿಗೆನ ನೋಡಿದ್ವಿ. ಸರಿ, ಮನೆಗೆ ಬಂದು ಈ ಥರ ಸೋಫಾ ಸೆಟ್ ಇದು ವುಡ್ಡೊಂದು. ಇದು ಟೀಕ್ ವುಡ್ ಅಂತಲೇ ಹೇಳ್ತಾರೆ. ಇದೇನೋ ಅಸ್ಸಾಮು ರಾಜಸ್ಥಾನದ್ದು ಯಾವುದೋ ಟೀಕ್ ವುಡ್ ಅಂತ ಹೇಳಿದ್ರು. ಯಾವುದೋ ಒಂದು ಅದರಲ್ಲಿ ಪ್ಯೂರ್ ಟೀಕ್ ವುಡ್ನ ಪರ್ಚೇಸ್ ಮಾಡಬೇಕಾದ್ರೆ ಅದೆಲ್ಲ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ. ಇದು ಬಂದು 14,000 ಆಯಿತು ಈ ಸೋಫಾ ಸೆಟ್ಗೆ. ಮತ್ತು ಹಾಸಿಗೆಗೆ ಬಂದು ಒಂದು 8,000 ಆಯಿತು, ಕಿಂಗ್ ಸೈಜು. ಅಲ್ಲಿಂದ ಬಂದು ಫಿಶ್ ತೊಗೊಬಂದಿದ್ವಿ. ಫಿಶ್ ತವಾ ಫ್ರೈ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫಿಶ್ ತಂದಿದ್ವಿ. ರವಾ ಫಿಶ್ ತವಾ ಫ್ರೈ ಮಾಡಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ.